ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯ ಸಮಸ್ಯೆ ಕಾಡ್ತಾ ಇದೆ. ಬಡವರ ಸಂಜೀವಿನಿ ಕಿಮ್ಸ್ನಲ್ಲಿ ಸಿಬ್ಬಂದಿಗೆ ಟ್ರಬಲ್. 2725 ಹುದ್ದೆಗಳ ಪೈಕಿ 1102 ಖಾಲಿಯಾಗಿದ್ದಾವೆ ಹುದ್ದೆಗಳು. ಅಂದ್ರೆ ಅರ್ಧಕ್ಕರ್ಧ 50% ಹುದ್ದೆಗಳು ಖಾಲಿಯಾಗಿರೋದು ಕಿಮ್ಸ್ನಲ್ಲಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಬಡವರ ಪಾಲಿನ ಸಂಜೀವಿನಿ ಅಂತ ಕರೆಸಿಕೊಳ್ಳುತ್ತೆ ಹುಬ್ಬಳ್ಳಿಯಲ್ಲಿರುವಂತಹ ಈ ಕಿಮ್ಸ್. ಬಟ್ ಅಲ್ಲಿರುವಂತಹ ಪರಿಸ್ಥಿತಿ ನೋಡಿ, 50% ಖಾಯಂ ಸಿಬ್ಬಂದಿನೇ ಇಲ್ಲ. 2725 ಹುದ್ದೆಗಳ ಒಟ್ಟಾರೆಯಾಗಿರೋದು, ಅದರಲ್ಲಿ 1102 ಖಾಲಿಯಾಗಿದೆ. ಇರೋ ಸಿಬ್ಬಂದಿ ಮೇಲೆ ಅಧಿಕ ಒತ್ತಡ ಬೀಳುತ್ತೆ. ಸಹಜವಾಗಿ ಕೆಲಸದ ಒತ್ತಡ ಇದ್ದೇ ಇರುತ್ತೆ. ಇದರಿಂದ ಚಿಕಿತ್ಸೆ ಮೇಲೂ ಕೂಡ, ಚಿಕಿತ್ಸೆಯ ಗುಣಮಟ್ಟದ ಮೇಲೂ ಕೂಡ ದುಷ್ಪರಿಣಾಮ ಸಹಜವಾಗಿ ಆಗುತ್ತೆ. ನಿರ್ವಹಣೆ ಮಾಡೋದಕ್ಕೆ ಆಗೋದಿಲ್ಲ. ಬೇಕಾಗಿರುವಂತಹ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು? 2000ಕ್ಕಿಂತ ಜಾಸ್ತಿ. ಬಟ್ ಇರೋದೆಷ್ಟು? ಅದರಲ್ಲಿ ಅರ್ಧ 1000 ಸಮಥಿಂಗ್ ಏನೋ ಇದ್ದಾರೆ. ಇನ್ನೂ 1000ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದೆ. 1102 ಹುದ್ದೆ ಖಾಲಿಯಾಗಿರೋದು. ABC ಎಲ್ಲ ಕ್ಯಾಟಗರಿಗಳಲ್ಲೂ ಕೂಡ ಹುದ್ದೆಗಳು ಖಾಲಿ ಇದೆ ಅನ್ನುವಂಥ ಮಾಹಿತಿ ಇದೆ. ಸೊ ಹಾಗಾಗಿ ಸಹಜವಾಗಿ ಚಿಕಿತ್ಸೆಯನ್ನ ಅಥವಾ ನಿರ್ವಹಣೆಯನ್ನ ಯಾವ ರೀತಿಯಾಗಿ ಕಿಮ್ಸ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಹುದ್ದೆಗಳಲ್ಲಿ ಅಂದರೆ ಗ್ರೂಪ್ A, B, C, D ನಮಗೆ ಮಂಜೂರಾದ ಹುದ್ದೆಗಳ ಸಂಖ್ಯೆ ಖಾಯಮಾಗಿ 500 ಗ್ರೂಪ್ A ಯಲ್ಲಿ. ಅದೇ ರೀತಿ ಗ್ರೂಪ್ B ಯಲ್ಲಿ 36, ಗ್ರೂಪ್ C 754, ಗ್ರೂಪ್ D ಯಲ್ಲಿ 472. 500ನಲ್ಲಿ 272 ಖಾಯಮಾಗಿ, ಅಡಾಕ್ನಲ್ಲಿ 27, ಅಂದರೆ 299 ಭರ್ತಿಯಾಗಿದೆ. ಅದೇ ರೀತಿ ಗ್ರೂಪ್ B ನಲ್ಲಿ 6 ಖಾಯಮು, ಅಂದರೆ ನಮಗೆ ಒಂದು 6 ಮಂದಿ ಅಷ್ಟೇ ಗ್ರೂಪ್ B ನಲ್ಲಿ ಒಟ್ಟು ಹುದ್ದೆಗಳು ತುಂಬಿದ. ಖಾಯಮಾಗಿ ಮಂಜೂರಾಗಿದ್ದು 754 ಮತ್ತು ಹೊರಗುತ್ತಿಗೆ ಮೇಲೆ ನಮಗೆ ಮಂಜೂರಾಗಿದ್ದು 555. ಟೋಟಲ್ ಆಗಿ 1309. ಸೊ ಭರ್ತಿಯಾದ ಸಂಖ್ಯೆ ಖಾಯಮಲ್ಲಿ 333, ಅಡಾಕ್ನಲ್ಲಿ 137, ಅಂದರೆ 390 ಔಟ್ಸೋರ್ಸ್, ಟೋಟಲ್ 800. ಒಂದು ಕಡೆ ಗದಗ, ಹಾವೇರಿ, ವಿಜಯಪುರ, ಬೀದರ್, ಈ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಎಲ್ಲಾ ಜಿಲ್ಲೆಗಳಿಂದ ಚಿಕಿತ್ಸೆಗಾಗಿ ಕಿಮ್ಸ್ಗೆ ಬರ್ತಾರೆ, ಹುಬ್ಬಳ್ಳಿಯ ಈ ಕಿಮ್ಸ್ಗೆ. ಸೊ ಎಷ್ಟರ ಮಟ್ಟಿಗೆ ಒತ್ತಡ ಇರುತ್ತಂದ್ರೆ ಸಹಜವಾಗಿ ಮಿನಿಮಮ್ 3,000 to 4,000 ಜನ ವಿಸಿಟ್ ಮಾಡ್ತಾರೆ ಮಿನಿಮಮ್ ಆಗಿ ಕಿಮ್ಸ್ಗೆ. ಬಟ್ ಅಲ್ಲಿರುವಂತಹ ಸಿಬ್ಬಂದಿಗಳ ಸಂಖ್ಯೆ ಕೇವಲ 1,000ಕ್ಕಿಂತ ಹೆಚ್ಚು ಖಾಯಂ ಸಿಬ್ಬಂದಿಗಳು. ಬಟ್ 1000ಕ್ಕಿಂತ ಹೆಚ್ಚು ಹುದ್ದೆಗಳು ಇನ್ನೂ ಖಾಲಿ ಆಗಿದೆ. ಹೇಗೆ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಈಗ ದೊಡ್ಡ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಮಸುಂಡಿ ಲೈವ್ ನಲ್ಲಿ ಇದ್ದಾರೆ. ಶಿವರಾಮ್, ಸಹಜವಾಗಿ ನಾನು ಹೇಳ್ತಾ ಇದ್ದೀಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಧಾರವಾಡನ ಹೊರತುಪಡಿಸಿದಂಗೆ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕಿಮ್ಸ್ಗೆ ಅವಲಂಬಿತ ಆಗಿರುವಂಥವರೇ ಹೆಚ್ಚಿನ ಜನ. ಯಾಕಂದ್ರೆ ಬಡವರ ಪಾಲನೆ ಸಂಜೀವಿನಿ ಅಂತ ಕರೆಸ್ಕೊಳ್ಳುತ್ತೆ ಕಿಮ್ಸ್. ಒಂದು ರೀತಿಯಾದಂಥ ಹೈ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನುವಂಥ ನಂಬಿಕೆ ಇರುತ್ತೆ. ಬಟ್ ಅಲ್ಲಿರುವಂಥ ಸಮಸ್ಯೆನ ನೋಡ್ತಾ ಇದ್ರೆ ಪ್ರಶ್ನೆ ಮೂಡ್ತಾ ಇದೆ ನಮಗೆ, ಯಾವ ರೀತಿಯಾಗಿ ಇವರು ಮ್ಯಾನೇಜ್ ಮಾಡ್ತಾ ಇದ್ದಾರಪ್ಪ ಅಂತ. ಯಾಕಂದ್ರೆ ಮಿನಿಮಮ್ 3,000 to 4,000 ಜನ ರೋಗಿಗಳು ಅಲ್ಲಿ ಬರ್ತಾರೆ, ವಿಸಿಟ್ ಕೊಡ್ತಾರೆ ಪ್ರತಿನಿತ್ಯ. ಅರುಣ್, ಇಲ್ಲಿ ಏನಂದರೆ ಏನು ಉತ್ತರ ಕರ್ನಾಟಕದ ಸಂಜೀವಿನಿ ಅಂತ ಅನಿಸ್ಕೊಂಡಿರುವಂತಹ ಕಿಮ್ಸ್ನಲ್ಲಿ ಏನಂದರೆ ಒಂದು ಹುದ್ದೆ ಹುದ್ದೆಗಳ ಸಂಖ್ಯೆ ಕಡಿತ ಇದಾಗಿರೋದ್ರಿಂದಾಗಿ ನೇಮಕಾತಿ ನಡೀತಾ ಇಲ್ಲ. ಹಾಗಾಗಿ ಸಾಕಷ್ಟು ಸಿಬ್ಬಂದಿ ಒಂದು ಏನು ಕೊರತೆಯನ್ನು ಎದುರಿಸುವಂತಾಗಿದೆ. ಅದರಲ್ಲೂ 50% ಹುದ್ದೆಗಳು ಖಾಲಿ ಇದ್ದಾವೆ. ಮುಖ್ಯವಾಗಿ ಏನಂದರೆ ಇಲ್ಲಿ 4 ಗ್ರೂಪ್ಗಳು ಬರುತ್ತೆ, A ಮತ್ತು B ಮತ್ತು C ಮತ್ತು D ಅಂತೇಳಿ. 4 ಗ್ರೂಪ್ಗಳ ಪೈಕಿ ಏನು ಪ್ರಾಧ್ಯಾಪಕರ ಹುದ್ದೆಗಳು, ಸಹಾಯಕ ಪ್ರಾಧ್ಯಾಪಕರು ಮೊದಲಾದ ಅದೇ 1100ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಅಂದರೆ ಟೋಟಲ್ 2700ಕ್ಕೂ ಹೆಚ್ಚು ಹುದ್ದೆಗಳ ಪೈಕಿ 1100ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಅದರಲ್ಲೂ ಏನು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು 200ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು B ಗ್ರೂಪ್ನಲ್ಲೂ ಸಹ 30ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಹೀಗೆ ಲೆಕ್ಕ ಹೇಳ್ತಾ ಹೋದರೆ ಏನಂದರೆ 4 ಗ್ರೂಪ್ಗಳಲ್ಲೂ ಸಹ ಹುದ್ದೆಗಳ ಸಂಖ್ಯೆ 50% ಖಾಲಿ ಇದೆ. ಇದು ಎಲ್ಲೋ ಬೇರೆ ಕಡೆ ಹುದ್ದೆಗಳ ಕೊರತೆ ಖಾಲಿ ಇತ್ತಂದರೆ ಮ್ಯಾನೇಜ್ ಮಾಡ್ಬೋದು. ಆದರೆ ಇಲ್ಲಿ ವೈದ್ಯಕೀಯ ಒಂದು
ತುರ್ತು ಒಂದು ಚಿಕಿತ್ಸೆ ಮತ್ತು ತುರ್ತು ಒಂದು ಸೇವೆ ಇರೋದ್ರಿಂದಾಗಿ ಇಲ್ಲಿ ಹುದ್ದೆಗಳು ಖಾಲಿ ಇದ್ದರೆ ಮ್ಯಾನೇಜ್ ಮಾಡೋದು ನಿರ್ವಹಣೆ ಮಾಡೋದು ತುಂಬ ಕಷ್ಟ ಅಂತ ಹೇಳ್ಬೋದು. ತಾತ್ಪೂರ್ತಿಕವಾಗಿ ಏನಂದರೆ ಹೊರಗುತ್ತಿಗೆ ಮೇಲೆ ಏನಂದರೆ ಈಗ ಕಿಮ್ಸ್ ಆಡಳಿತ ಮಂಡಳಿ ಒಂದಷ್ಟು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೆ. ಆದರೆ ಅದು ಭಾಳಷ್ಟು ಅವರಿಗೆ ಕಂಟ್ರೋಲ್ ತಪ್ತಾ ಇದೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೂ ಸಹ ಪತ್ರ ಬರೆದಿದ್ದಾರೆ, ನಮಗೆ ಏನು ಅಗತ್ಯ ಸಿಬ್ಬಂದಿ ನೇಮಕ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಮತ್ತು ನೇಮಕಾತಿ ಮಾಡಿಕೊಡಿ ಅನ್ನೋ ಒಂದು ಮನವಿನೇ ಮಾಡಿದ್ದಾರೆ. ಆದರೂ ಸಹ ಈಗ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಇರೋದರಲ್ಲೇ ಒಂದಷ್ಟು ಟ್ರೀಟ್ಮೆಂಟ್ ಕೊಡುವಂತಹ ವ್ಯವಸ್ಥೆಗಳು ಮುಂದುವರೆದಿದೆ. ಆದರೆ ಒಂದಷ್ಟು ಏನು ಅಗತ್ಯ ಸಿಬ್ಬಂದಿ ನೇಮಕ ಮಾಡಿದಲ್ಲಿ ಗುಣಮಟ್ಟದ ಒಂದು ಚಿಕಿತ್ಸೆ ಕೊಡ್ಬೋದು ಅನ್ನೋ ಒಂದು ಅಭಿಪ್ರಾಯ ಇಲ್ಲಿನ ಜನರದಾಗಿದೆ. ಅರುಣ್, ಎಸ್, ಥ್ಯಾಂಕ್ ಯು ಶಿವರಾಮ್ ಮಸುಂಡಿ ಡೀಟೇಲ್ಸ್ಗೆ.